ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮಿಥುನ ರಾಶಿ ಗುರು ಗೋಚಾರ ಫಲ 2024-25 ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಓಂ ನಮೋ ಭಗವತೆ ರುದ್ರಾಯ ನಮಃ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಪ್ರಿಯ ವೀಕ್ಷಕರೇ, ಗುರುಗಳು ತುಂಬ ಜನ ಇದ್ದಾರೆ. ಗುರುಗಳಿಗಿಂತ ಗುರು ಸದ್ಗುರು ಶಿವ. ಅದಕ್ಕೆ ನೀನೇ ತಾಯಿ ತಂದೆ, ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಬಂಧು ಸಖ ಗುರು ಎಲ್ಲ ಕೂಡ ಶಿವನೇ ಅಂತ ಕರಿತೀವಿ. ಸದ್ಗುರು ಅಂತ ಎಷ್ಟೋ ಜನ ಹೆಸರಿಟ್ಕೋಬಹುದು, ಆದರೆ ನಿಜವಾದ ಸದ್ಗುರು ಶಿವ. ಹಾಗಾದರೆ ಈ ಮಹಾಗುರು ಬಲ ಇತ್ತು ನಿಮಗೆ ಮಿಥುನ ರಾಶಿಯವರಿಗೆ. ಮೃಗಶಿರ, ಆರಿದ್ರ, ಪುನರ್ವಸು ನಕ್ಷತ್ರ ಮಿಥುನ ರಾಶಿ ನೀವು ಜಾತಕರಾಗಿದ್ದರೆ ನಿಮಗೆ ಗುರು ಬಲ ಇತ್ತು. 1 ಮೇ 2024 ಗುರು ಬಲ ಇರಲ್ಲ. ಗುರು ಮೇಷ ರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ, ಕೃತಿಕಾ ನಕ್ಷತ್ರ 2ನೇ ಪಾದಕ್ಕೆ ರಾಶಿ ಪರಿವರ್ತನೆ ಆಗ್ತಾನೆ. ನಿಮಗೆಲ್ಲ ಗೊತ್ತು, ಗುರು ಒಂದು ಬಚಕ್ರವನ್ನು ಸಂಚಾರ ಮಾಡೋಕ್ಕೆ 12 ವರ್ಷ ತಗೋತಾನೆ. ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗೋಕ್ಕೆ 1 ವರ್ಷ ಟೈಮ್ ತಗೊತಾನೆ. ಈ ಭವಿಷ್ಯ ಬಂದು ನಾನು ಹೇಳ್ತಾ ಇರೋದು 1 ಮೇ 2024 14 ಮೇ 2025 ಇರುವಂತಹ ಗುರುವಿನ ಫಲ. ನಿಮಗೆ ಯಾವ ಮಹಾದಶೆ ನಡೀತಿದೆಯೋ ನನಗೆ ಗೊತ್ತಿಲ್ಲ. ಗುರು ನಿಮಗೆ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ತಾನೆ. ಹಾಗಾದರೆ ಗುರು ಬಲ ಇಲ್ದಂಗಾಗುತ್ತೆ. ಗುರು ಗೌರವಂ ಅಂತೀವಿ. ಗುರು ಚೆನ್ನಾಗಿದ್ರೆ ನಮಗೆ ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ, ಅಧಿಕಾರ ಎಲ್ಲ ಕೂಡ ಪ್ರಾಪ್ತಿಯಾಗುತ್ತೆ. ಗುರು ಈಗ ನಿಮ್ಮದು ಮಿಥುನ ಲಗ್ನ ಆಗಿರ್ಬೋದು, ಮಿಥುನ ರಾಶಿ ಆಗಿರ್ಬೋದು. ಗುರು ಕೃತಿಕಾ ನಕ್ಷತ್ರ 2, 3, 4ನೇ ಪಾದಕ್ಕೆ 12ನೇ ತಾರೀಕು ಜೂನ್ 2024 ಸಂಚಾರ ಆಗ್ತಾನೆ. 20/8/2024 ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದದಲ್ಲಿ ಸಂಚಾರ ಆಗ್ತಾನೆ. 25/10/2024 ಮೃಗಶಿರ ನಕ್ಷತ್ರ 1, 2 ಪಾದದಲ್ಲಿ ಸಂಚಾರ. 25ನೇ ತಾರೀಕು ಮಾರ್ಚ್ 2025 ಗುರು ವಕ್ರಾರಂಭ. ಮೃಗಶಿರ ನಕ್ಷತ್ರ 1ನೇ ಪಾದ, ರೋಹಿಣಿ ನಕ್ಷತ್ರ 4ನೇ ಪಾದ, ಆಮೇಲೆ ರೋಹಿಣಿ ನಕ್ಷತ್ರ 3ನೇ ಪಾದ, ಹೀಗೆಲ್ಲ ಗುರು ವಕ್ರಾರಂಭ ಆರಂಭ ಆಗುತ್ತೆ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಗುರುಬಲ ಹೊರಟೋಯ್ತಲ್ಲ, ಏನು ಫಲಾನುಫಲ ಪ್ರಾಪ್ತಿಯಾಗ್ಬೋದು, ಏನೇನು ಪಾಸಿಟಿವ್ ಆಗುತ್ತೆ, ಏನೇನು ನೆಗೆಟಿವ್ ಆಗುತ್ತೆ, ಎರಡೂ ಕೂಡ ನಾನು ನಿಮಗೀಗ ತಿಳಿಸ್ಕೊಡ್ತೀನಿ. 9ನೇ ತಾರೀಕು 10/2024 ಗುರು ವಕ್ರಾರಂಭ, 4 ಫೆಬ್ರವರಿ 2025. ಹಾಗಾದರೆ ಅವಾಗ ಮತ್ತೆ ನಿಮಗೆ ಗುರುಬಲ ಬರುತ್ತೆ. 9ನೇ ತಾರೀಕು ಅಕ್ಟೋಬರ್ 2024 4 ಫೆಬ್ರವರಿ 2025. ಹಾಗಾದರೆ ಗುರು ಯಾವ ರೀತಿ ಫಲಾನುಫಲ ನಿಮಗೆ ಪ್ರಾಪ್ತಿ ಮಾಡ್ತಾನೆ ಅನ್ನುವಂಥ ವಿಚಾರ. ಗುರು ಗೌರವಂ ಅಂತೀವಿ. ನಿಮಗೆ ಗುರು 12ನೇ ಮನೆಗೆ ಹೋದಾಗ ಏನಾಗುತ್ತೆ? 12ನೇ ಮನೆ ಅಂದಾಗ ವ್ಯಯ. ಯಾವ ವ್ಯಯ ಆಗ್ಬೋದು ಅಂದಾಗ ಗೌರವಗಳು ಕಡಿಮೆ ಆಗುವ ಸಾಧ್ಯತೆ, ಉದ್ಯೋಗ ಕಳ್ಕೊಳ್ಳುವ ಸಾಧ್ಯತೆ, ನಿಮ್ಮ ಪತ್ನಿಯಿಂದ ನೀವು ದೂರ ಆಗುವ ಸಾಧ್ಯತೆಗಳು. ಪತಿ ಇದ್ರೆ ಪತ್ನಿ, ನೀವು ಪುರುಷರಾಗಿದ್ರೆ ಪತ್ನಿ, ಸ್ತ್ರೀ ಆಗಿದ್ರೆ ಪತಿ, ಅವರಿಂದ ಟೆಂಪರವರಿ ಸಪ್ರೇಷನ್ ಆಗ್ಬೋದು. ಇನ್ನು ಕೆಲವರಿಗೆ ಪರ್ಮನೆಂಟ್ ಸಪ್ರೇಷನ್ ಕೂಡ ಆಗ್ಬೋದು. ಅದು ನಿಮ್ಮ ಜಾತಕವನ್ನು ನೀವು ತೋರಿಸ್ಬೇಕು. ಇದು ಗೋಚಾರ ಫಲ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಗುರು ಪ್ರತಿ ವರ್ಷ ರಾಶಿ ಪರಿವರ್ತನೆ ಆಗ್ತಾನೆ. ಆದರೆ ಗುರುವಿನ ಪ್ರಭಾವ ಪ್ರಕೃತಿ ಮೇಲೆ, ರಾಜಕಾರಣದ ಮೇಲೆ, ಪ್ರತಿಯೊಬ್ಬ ರಾಶಿ ಮತ್ತು ಲಗ್ನದ ಮೇಲೆ ಇದರ ಗುರುವಿನ ಪ್ರಭಾವ ಬಿದ್ದೇ ಬೀರುತ್ತೆ. ಹಾಗೆ ಅದರಲ್ಲಿ ನಮ್ಮ ದಶಾಭುಕ್ತಿ ಏನು ನಡೀತಾ ಇದೆ ಅದ್ರ ಮೇಲೂ ಕೂಡ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ವ್ಯಯಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಉನ್ನತ ಜಾತಿಯ ಸ್ತ್ರೀಯ ಜೊತೆ ಲೈಂಗಿಕ ಅಪರಾಧಗಳು ಮಾಡಿದರೆ ಆ ಕೇಸ್ಗಳಲ್ಲಿ ನೀವು ಅದರಲ್ಲಿ ತೊಂದರೆಗಳನ್ನು ಅನುಭವಿಸಬೇಕಾಗುವ ಪರಿಸ್ಥಿತಿಗಳು ಉದ್ಭವ ಆಗ್ಬೋದು. ಗುರು ಹಂಗಾರೆ ಗುರು ದೈವ, ತಪ್ಪು ಮಾಡಿದ್ರೆ ಬಿಡಲ್ವಾ? ತಪ್ಪು ಮಾಡಿದ್ರೆ ಶಿಕ್ಷೆ ಆಗೇ ಆಗುತ್ತೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿದ್ದು
ದೇವರ ದುಡ್ಡು ತಿಂದವರು ಅಥವಾ ದೇವರ ಆಸ್ತಿಗಳನ್ನ ಮೋಸ ಮಾಡಿದವರು ಅವರೆಲ್ಲರಿಗೂ ಕೂಡ ಶಿಕ್ಷೆಗಳಾಗುತ್ತೆ. ಎಚ್ಚರ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರೋರ್ಗೂ ಬಿಡಲ್ಲ, ಗ್ರಹಗಳು ದೇವಾನು ದೇವತೆಗಳಿಗೂ ಕೂಡ ಬಿಡಲ್ಲ ಅಂತ ತಿಳ್ಕೋಬೇಕು. ವಿದೇಶದಲ್ಲಿರೋರಿಗೆ, ನಾನು ಗುರುಜಿ ನಾನು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಅಲ್ಲಿರುವಂತಹ ಜನಗಳು ನಿಮಗೆ ತೊಂದರೆಗಳು ಕೊಡುವ ಸಾಧ್ಯತೆಗಳು ಕೂಡ ಇರುತ್ತೆ. ಯಾವುದಾದ್ರೂ ತಪ್ಪುಗಳು ಮಾಡಿದ್ರೆ ಶಿಕ್ಷೆ ಕೂಡ ಆಗುತ್ತೆ. ಕೋರ್ಟ್ ಕೇಸ್ಗಳಿರೋರು, ವಿವಾಹ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸ್ತಾ ಇರೋರು ನಿಮ್ಮ ಪರ್ಸನಲ್ ಜಾತಕವನ್ನು ತೋರಿಸ್ಬೇಕು. ಏನಾದರೂ ದೋಷಗಳಿದ್ರೆ ನಾನೇ ನಿಮಗೆ ಪುರೋಹಿತನಾಗಿ ಪರಿಹಾರವನ್ನ ಮಾಡಿಕೊಡ್ತೀನಿ. ತುಂಬಾ ಒಳ್ಳೆಯವರು, ಸತ್ಯವಂತರು, ಸತ್ಯಂ ಶಿವಂ ಸುಂದರಂ ಅಂತೀವಿ. ಶಿವನೇ ಸತ್ಯ, ಶಿವನೇ ಸುಂದರ. ನಾವು ಹಾಗೆ ಶಿವನಂತೆ ಸತ್ಯವಾಗಿರೋರಿಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಲಿಬರೇಷನ್ ಸಿಗುತ್ತೆ, ಮುಕ್ತಿ ಅನ್ನೋದು ಕೂಡ ಸಿಗುವ ಸಾಧ್ಯತೆಗಳಿದೆ. ಯಾಕೆಂದ್ರೆ ಗುರು ಮತ್ತೆ ಕೇತುವಿನ ಸಂಬಂಧ, ಒಂದೇ ದಿಕ್ಕಿನಲ್ಲಿರುವಂತಹ ಗುರು ಕೇತುವನ್ನ ನೋಡ್ತಾನೆ, ಕನ್ಯಾ ರಾಶಿಯಲ್ಲಿರುವಂತಹ ಕೇತುವನ್ನ. ಆದ್ರಿಂದ ಮೋಕ್ಷ ಚಿಂತನೆಗಳು ಮಾಡುವಂಥವ್ರಿಗೆ ತುಂಬಾ ಅನುಕೂಲ ಕೂಡ ಆಗುತ್ತೆ. ಆದ್ರೆ ಬರೀ ಈ ತರ ಭಯ ಆಗುತ್ತಲ್ಲ ಗುರುಜಿ, ಗುರುಬಲ ಹೊರಟೋಗುತ್ತೆ, ಇಷ್ಟೆಲ್ಲ ಕಷ್ಟಗಳಾಗುತ್ತಾ ಅಂತಂದ್ರೆ ಒಳ್ಳೆ ಫಲ ಸಿಗಲ್ವಾ? ಶನಿ ದೃಷ್ಟಿ ಒಳ್ಳೇದಲ್ಲ, ಗುರುವಿನ ದೃಷ್ಟಿ ತುಂಬಾ ಶುಭ. ಗುರು ಎಷ್ಟೇ ಮನೆ ದೃಷ್ಟಿ ನೋಡ್ತಾರೆ? ಎಲ್ಲ ಗ್ರಹಗಳು ಸಪ್ತಮ ಭಾವವನ್ನು ನೋಡಿದ್ರೆ ಗುರು ಪಂಚಮ ಭಾವ, ಸಪ್ತಮ ಭಾವ ಮತ್ತೆ ನವಮ ಭಾವವನ್ನ ಗುರುವಿನ ದೃಷ್ಟಿ, ಸ್ಪೆಷಲ್ ದೃಷ್ಟಿ ಇದೆ. ಆದರೆ ಗುರು ನಿಮಗೆ ಯಾವ ರೀತಿ ಫಲಾನುಫಲ ಕೊಡ್ಬೋದು? ಗುರು ನಿಮಗೆ ನಿಮ್ಮ ರಾಶಿಯಿಂದ ಅಥವಾ ನಿಮ್ಮ ಲಗ್ನದಿಂದ ಚತುರ್ಥ ಭಾವವನ್ನು ನೋಡೋದ್ರಿಂದ ತಾಯಿಯಿಂದ ನಿಮಗೆ ಅನುಕೂಲಗಳು ಆಗುತ್ತೆ. ವಾಹನಗಳಿಂದ ನಿಮಗೆ ಲಾಭ ಅನ್ನೋದು ಪ್ರಾಪ್ತಿಯಾಗುತ್ತೆ. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟೋ ಅಂತ ಯೋಗಗಳು ಉಂಟಾಗುತ್ತೆ. ಆ ಬಿಲ್ಡಿಂಗ್ ಇಂದ ನಿಮಗೆ ರೆಂಟ್ ಸಿಗೋದು, ಕಾರ್ಗಳು ರೆಂಟ್ ಬಿಟ್ಟಿರ್ತೀರಾ, ಬಸ್ಗಳು, ವೆಹಿಕಲ್ಸು, ಅದರಿಂದ ಲಾಭಗಳು ಆಗುತ್ತೆ. ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥರಿಗೆ ಒಳ್ಳೆ ದರ ಲಾಭ ಆಗುತ್ತೆ. ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳಿಗೂ ಕೂಡ ಒಳ್ಳೆ ದರ ಲಾಭ ಆಗುತ್ತೆ. ತಾಯಿಯ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ವಿದ್ಯಾರ್ಥಿಗಳು, ಡಿಗ್ರಿ ಮಾಡ್ತಾ ಇರೋರಿಗೆ ಒಳ್ಳೆ ಅನುಕೂಲಗಳು, ಚೆನ್ನಾಗಿ ವಿದ್ಯಾಭ್ಯಾಸವನ್ನ ನೀವು ಕಂಪ್ಲೀಟ್ ಮಾಡ್ತೀರಾ. ವಿದ್ಯೆಯನ್ನ ತುಂಬಾ ಡೀಪ್ ಆಗಿ ತಿಳ್ಕೊಂಡು ಸಬ್ಜೆಕ್ಟ್ ಅನ್ನ ಒಳ್ಳೆ ನಿಮಗೆ ಮಾರ್ಕ್ಸ್ ತಗೊಂಡು ಪಾಸ್ ಆಗುವ ಸಾಧ್ಯತೆ ಇದೆ. ಇನ್ನು ನಿಮಗೆ ಪ್ರಾಪರ್ಟಿ ಇದ್ರೆ ಗುರು ದೃಷ್ಟಿ ಇರೋದ್ರಿಂದ ಪ್ರಾಪರ್ಟಿ ಎಕ್ಸ್ಟೆನ್ಷನ್ ಮಾಡ್ಬೋದು. ಒಂದು ಸೈಟಿಂದ 2 ಸೈಟು, ಒಂದು ಮನೆಯಿಂದ 2, ಅಥವಾ ಮನೆ ಮೇಲೆ ಮನೆ, ಈ ತರ ಕಟ್ಟುವ ಯೋಗ ಕೂಡ ಉಂಟಾಗುತ್ತೆ. ಮಿಥುನ ರಾಶಿಯವರಿಗೆ ಇವೆಲ್ಲ ಶುಭ ಫಲಗಳು. ಆಮೇಲೆ ಗುರು 6ನೇ ಮನೆಯನ್ನು ನೋಡ್ತಾನೆ. 6ನೇ ಮನೆ ಅಂದಾಗ ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ನಿಮ್ಮ ಸೋದರ ಮಾವ ಮತ್ತೆ ಸೋದರತ್ತೆಗೆ ಒಳ್ಳೇದಾಗುತ್ತೆ. ಕೋರ್ಟ್ ಕೇಸ್ಗಳಲ್ಲಿ ನೀವು ಗೆಲುವು ಸಾಧಿಸಬೇಕಾದ್ರೆ ಈ ಮಂತ್ರವನ್ನ ಜಪ ಮಾಡಿ. ಓಂ ನಮೋ ಭಗವತೆ ರುದ್ರಾಯ ನಮಃ, ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈ ಮಂತ್ರವನ್ನ ಜಪ ಮಾಡಿ. ಯಾವ್ದಾದ್ರು ಲಿಟಿಗೇಷನ್, ಕೋರ್ಟ್ ಕೇಸ್ ಇದ್ರೆ ಅದ್ರ ಮೇಲೂ ಕೂಡ ನೀವು ವಿಜಯವನ್ನ, ಯಾಕಂದ್ರೆ 6ನೇ ಮನೆ ತೋರಿಸ್ತಿದ್ದಾನೆ ಗುರು, 12ನೇ ಮನೆಯನ್ನು ನೋಡ್ತಾನೆ, 6ನೇ ಮನೆಯನ್ನು ನೋಡ್ತಾನೆ. ನೋಡಿ, ಯಾವಾಗ್ಲೂ ಕೂಡ ಗುರು ಒಳ್ಳೇದೇ ಯಾಕೆ ಮಾಡ್ತಾನೆ ಅಂದ್ರೆ, ನಾವು ಮಾಡಿರೋ ತಪ್ಪಿಗೆ ಶಿಕ್ಷೆಯನ್ನ ಕಮ್ಮಿ ಮಾಡಬೇಕು ಅಂದ್ರೆ ನಾನು ಈಗ ಹೇಳಿದಂತ ಮಂತ್ರ ಜಪ ಮಾಡಿದ್ರೆ ಆ ಕೋರ್ಟ್ ಕೇಸಿಂದನೂ ಕೂಡ ಗೆದ್ದು ಬಿಡ್ತೀರಾ. ವಿದೇಶದಲ್ಲಿರೋರು, ಫಾರಿನರ್ಸು ಕೂಡ ನಿಮಗೆ ಕಾಟ ಕೊಡ್ತಾ ಇದ್ರೆ, ಬೇರೆ ದೇಶದಲ್ಲಿ ಇರಕ್ಕೆ ನಿಮಗೆ ಮನೆಗಳಿಲ್ಲದೆ ಇದ್ರೆ, ಎಲ್ಲೋ ಚಿಕ್ಕ ಚಿಕ್ಕ ರೂಮ್ಗಳಲ್ಲೋ ಎಲ್ಲೋ ಕಡೆ ವಾಸ ಮಾಡ್ತಾ ಇದ್ರೆ ಅಲ್ಲೂ ಕೂಡ ನಿಮಗೆ ಒಳ್ಳೇದಾಗಿ ಒಳ್ಳೆ ಮನೆ ಅನ್ನೋದು ಕೂಡ ಪ್ರಾಪ್ತಿಯಾಗ್ಬಿಡುತ್ತೆ. ಯಾಕಂದ್ರೆ ಗುರು ಈ ರೀತಿ ಎಲ್ಲ ಶುಭ ಫಲಗಳನ್ನ ಕೊಟ್ಬಿಡ್ತಾನೆ. ಗುರು ಅಷ್ಟಮ ಭಾವವನ್ನ ಕೂಡ ನೋಡ್ತಿದ್ದಾನೆ, 6ನೇ ಮನೆ ನೋಡ್ತಾನೆ. ಅಷ್ಟಮ ಭಾವ ಅಂದಾಗ ಆಯುಷ್ ಕೂಡ ಅಭಿವೃದ್ಧಿ ಮಾಡ್ಬಿಡ್ತಾನೆ. ಯಾಕಂದ್ರೆ ಆಯುಷ್ ಕಂಟಕ ಇದ್ರೆ ಆಯುಷ್ ಅಭಿವೃದ್ಧಿ ಆಗ್ಬಿಡುತ್ತೆ. ಯಾರಾದ್ರೂ ವರದಕ್ಷಿಣೆ, ಕಿರುಕುಳ ಆ ಥರ ಕೇಸ್ಗಳಲ್ಲಿ ಸಿಗಾಕೊಳ್ಳುವ ಸಾಧ್ಯತೆ ಇದೆ. ಮತ್ತೆ ಅದರಿಂದ ಬಿಡುಗಡೆನೂ ನೀವು ಪಡ್ಕೋಬಹುದು. ತಪ್ಪೇ ಮಾಡಿರಲ್ಲ, ಆದ್ರೆ ಗ್ರಹಚಾರ ಅಂತೀವಿ, ಗ್ರಹಗಳ ಸಂಚಾರ, ಗ್ರಹಚಾರ.
ಅಷ್ಟಮ ಭಾವನ ನೋಡೋದ್ರಿಂದ ಸೀಕ್ರೆಟ್ ಜ್ಞಾನ, ಅಕಲ್ಟ್ ಸೈನ್ಸ್ ಅಂತೀವಿ, ಈ ಜ್ಯೋತಿಷ್ಯ, ಆಧ್ಯಾತ್ಮಿಕ ಇದೆಲ್ಲದರಲ್ಲೂ ತುಂಬ ಪಂಡಿತರು ಕೂಡ ನೀವು ಆಗ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಗೇನ್ಸ್ ಆಗುತ್ತೆ. ಏನೋ ಒಂದು ಆಕ್ಸಿಡೆಂಟ್ ಆಗೋದ್ರಿಂದ ಬಚಾವು ಕೂಡ ಆಗುವ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಇನ್ನೊಂದ್ಸಲ ಬೇಕಾದ್ರೆ ಮಂತ್ರ ಹೇಳ್ತೀನಿ, ಚೆನ್ನಾಗಿ ಮಂತ್ರವನ್ನ ಹೇಳೋರು ಸಾಧ್ಯ ಆದವ್ರು ಹೇಳಿ, ಸಾಧ್ಯ ಆಗದಿರೋರು ಕೇಳಿಸ್ಕೋಬಹುದು. ಓಂ ನಮೋ ಭಗವತೆ ರುದ್ರಾಯ ನಮಃ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ನಿಧಾನಕ್ಕೆ ಯಾಕೆ ಹೇಳಿದೆ ಅಂದ್ರೆ, ನೀವೆಲ್ಲ ಬರ್ಕೊಂಡು ಮಂತ್ರವನ್ನ ಜಪ ಮಾಡಲಿ ಅಂತ ಶಿವನಿಗೆ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ವಿಭೂತಿಯಿಂದ ಆರಾಧನೆ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಗುರು ನೆಗೆಟಿವ್ ಇಂದ ಪಾಸಿಟಿವ್ ಆಗಿ ಶುಭ ಫಲಗಳನ್ನು ಕೊಡ್ತಾನೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಎಲ್ಲರೂ ಒತ್ತಿರ್ತೀರಾ. ಒತ್ತದೇ ಇರೋರು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗ್ಲಿ, ಪರಿಹಾರನೂ ಕೂಡ ಗೊತ್ತಾಗ್ಲಿ. ಮಿಥುನ ರಾಶಿಯವರಿಗೆ ನೀವು ಸಹಾಯ ಮಾಡಬೇಕು ಅನ್ನೋ ಮನಸ್ಸಿರೋರು ದಯವಿಟ್ಟು ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರ ಅಲ್ಲೆಲ್ಲ ಶೇರ್ ಮಾಡಿ. ಶಿವ ನಿಮಗೆ ಒಳ್ಳೇದು ಮಾಡಲಿ. ಸುಖ, ಸಂತೋಷ, ಆನಂದ, ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.